ನಮ್ಮ ಹೆಸರು ಶಿವಲಿಂಗ ಸ್ವಾಮಿಗಳು ಅಂತ. 68ನೇ ಇಸ್ವಿಯೊಳಗೆ ಸ್ವಾಮೀಜಿ ಅದೇ ಈ ಮಠಕ್ಕೆ. ಕನಕಪುರ ದೇಗುಲ ಮಠದ ನಿರ್ವಾಣ ಸ್ವಾಮಿಗಳಿಂದ ಅನುಗ್ರಹ ಆಯಿತು. ನಿರ್ವಾಣ ಸ್ವಾಮಿಗಳ ಜೊತೆಲಿ ಎಲ್ಲ ಕಡೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. 72ರಲ್ಲಿ ಬುದ್ಧರು ಇದಾಗಿದ್ರು. ಮಾಲಿಂಗ ಸ್ವಾಮಿಗಳಾದ್ಮೇಲೆ ನಿರ್ವಾಣ ಸ್ವಾಮಿಗಳು ಬಂದರು. ಈ ಮಠ ಎಲ್ಲ ಈ ಸ್ಥಾಪನೆ ಮಾಡಿದವರು ಶಿವಲಿಂಗ ಸ್ವಾಮಿಗಳು ಅಂತ. ಅವರು ಉತ್ತರ ಕರ್ನಾಟಕದಿಂದ ಬಂದಿಲ್ಲಿ ಈ ಮಠ, ಇಲ್ಲೊಂದು ದೇವಸ್ಥಾನ ಇದೆ, ಬಸವೇಶ್ವರನ ದೇವಸ್ಥಾನ ಇದೆ. ಅವೆರಡುವೇ ಚೋಳರ ಕಾಲದಲ್ಲಿ ಆದದ್ದು. ಆ ಮಠ ಹಂಗೆ ಬೆಳ್ಕೊಂಬಂತು. ಇಲ್ಲಿ 101 ಕೊಳ ಲಿಂಗಾಯತರಿದ್ರಂತೆ. ಬಸವ ಭಿಕ್ಷಾ ಮಾಡೋದಂತೆ. ಸ್ವಾಮೀಜಿ ಬೆಳಗ್ಗೆ ಎದ್ರೆ ಮೊದಲು ಬಸವನಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿ ಜೋಳಿಗೆ ಹಾಕಿ ಕಳಿಸ್ಬಿಟ್ರೆ ಅದು ಭಿಕ್ಷಾ ಮಾಡ್ಕೊಬರೋದಂತೆ. 101 ಮನೆ ಲಿಂಗಾಯತರಿದ್ರೆ ಇವು ಮಾಮೂಲಿ ಹಂಗೆ ನಡ್ಕೊಂಡೇ ಬರ್ತಾ ಇತ್ತು. ಒಂದಾನೊಂದು ದಿವಸ ಯಾರೋ ಹಾಲು ಕರೀತಾ ಇದ್ರಂತೆ. ಅವರು ಹಸು ಒದ್ಬಿಡ್ತಂತೆ. ಆ ಅಮ್ಮ ಇದ್ದೋಡಿ ಅಮ್ಮ ಬಿಟ್ಲು ಸಗಣಿ ಉಂಡೆನೆ ಕಟ್ಬಿಟ್ಟು ಜೋಳಿಗೆ ಹಾಕ್ಬಿಟ್ರಂತೆ. ಗಂಜಲ ಇದ್ದದನ್ನ ಸಾರಿನ ಪಾತ್ರೆಗೆ ಹಾಕ್ಬಿಟ್ರು. ಅದು ಬಸವ ತಿರ್ಗಿ ಮುಂದಕ್ಕೆ ಹೋಗ್ಲಿಲ್ಲ. ಈ ಸ್ವಾಮೀಜಿಯನ್ನು ಸ್ನಾನಕ್ಕೆ ಹೋಗೋಕ್ಕೆಲ್ಲ ರೆಡಿ ಆಯ್ತಾ ಇದ್ರಂತೆ. ಆಗ್ಲೇ ಅದು ವಾಪಸ್ ಬರ್ತಂತೆ. ವಾಪಸ್ ಬಂದಾಗ ಏನು ಅಂತ ಯಾಕೆ ಅಂತಲೇ ಅಳ್ತಾ ಇತ್ತಂತ. ಇದನ್ನು ಕಣ್ಣಲ್ಲಿ ನೀರು ಬರ್ತಾ ಇತ್ತಂತಲ್ಲ. ಆಮೇಲೆ ನೋಡ್ಬಿಟ್ಟು ಸ್ವಾಮೀಜಿ ಆಮೇಲೆ ನಾನು ಇರಲ್ಲ, ನಾನು ಹೊರಟೋಗ್ತೇನೆ, ನೀನು ಹೊರಡ್ರೋಗು ಅಲ್ಲಿ ಹತ್ತಳ್ಳಿ ಅಂತ ಇದೆ, ಅಲ್ಲಿ ಹೋಗಿ ಅಲ್ಲಿ ಐಕ್ಯ ಆಗ್ಬಿಡು ಅಂದ್ಬಿಟ್ಟು ಬಸವೇಶ್ವರನ ದೇವಸ್ಥಾನದಲ್ಲಿ ಅಲ್ಲಿ ಅದು ಬಸವನ ಗದ್ಗೆ ಆಗಿದೆ. ಇಲ್ಲಿ ಸ್ವಾಮೀಜಿಯವರು ಜೀವಶಾಸ್ತ್ರ ಸಮಾಧಿ ಆಗ್ಬಿಟ್ರು ಇವರು. ಆಮೇಲೆ ಇದೆಲ್ಲ ಫಾರೆಸ್ಟ್ ಆಗೋಯ್ತು. ಆಮೇಲೆ ತಿರ್ಗಾ ಸದಾಶಿವ ಸ್ವಾಮಿಗಳು ಅಂತ ಇಲ್ಲಿ ತಿರ್ಗಾ ಮಠ ಸ್ಥಾಪನೆ ಮಾಡಿ, ನಾನು ತಿರ್ಗಾ ಅಲ್ವಕ್ತ ನಿರಂಜನ ಸ್ವಾಮಿಗಳು ಇಲ್ಲಿ ಒಂದು 6 ಎಕರೆ ಜಮೀನೆಲ್ಲ ಮಾಡಿದ್ರು ಮಠದ ಸುತ್ತ. 68ರಲ್ಲಿ ಬುದ್ಧಿಯಾರು ನಿರಂಜನ ಸ್ವಾಮಿಗಳು ಲಿಂಗೈಕ್ಯರಾದರು. ಅವ್ರು ಲಿಂಗೈಕ್ಯರಾದ್ಮೇಲೆ 68ರಿಂದ ನಾನು 2007ರಲ್ಲಿ ಗದ್ಗೆ ಕಟ್ಟಿಸ್ತಾ ಇಲ್ಲಿ ನಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀವಿ.